ದಾವಣಗೆರೆ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷ, ಬಯಲುಸೀಮೆ ಅಧ್ಯಕ್ಷ ನಮ್ಮ ಮುಖಂಡರುಗಳ ಮೇಲೆ 16 ಬಾರಿ ಹಲ್ಲೆಯನ್ನು ಮಾಡಿದ್ದು, ಜೀವ ಬೆದರಿಕೆ ಹಾಕಿದ್ದು. 2004 ಚುನಾವಣೆ ಹಿಂದಿನೂ ಸಹ ನಮಗೂ ಆ ವ್ಯಕ್ತಿಗೂ ನಿರಂತರವಾಗಿ ಅನೇಕ ಬಾರಿ ಗಲಾಟೆಗಳು ಮತ್ತು ಕೈ ಮಿಲಾಯಿಸಿ ಹಂತಕ್ಕೆ ಹೋಗಿತ್ತು. ಈ ಹಿಂದೆ 2007ರಲ್ಲಿ ನಮ್ಮ ನಾಯಕರಾದ ಯಡಿಯೂರಪ್ಪನವರು ನನ್ನ ಚುನಾವಣಾ ಪ್ರಚಾರಕ್ಕೆ ಮೊದಲನೇ ಬಾರಿ ಶಾಸಕರಾಗಿ ಉತ್ತಮ ಕೆಲಸ ಮಾಡಿ, ಎರಡನೇ ಬಾರಿಗೆ ನಾನು ಕೆಲಸ ಮಾಡೋ ಕೆಲಸ ಯಡಿಯೂರಪ್ಪ ನನ್ನ ಪರವಾಗಿ ಪ್ರಚಾರಕ್ಕೆ ಬಂದರು. ಆ ಸಂದರ್ಭವೂ ಸಹ ಆ ವ್ಯಕ್ತಿ ಗುಂಡಾಗಳನ್ನ ಕರೆದುಕೊಂಡು ನಮ್ಮ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಕಾರ್ಗಳು ಸುಟ್ಟಿದ್ರು. ಅಂದೂ ಸಹ ನಾವು ದೂರನ್ನು ಕೊಟ್ಟಿದ್ವಿ, ಕೇಸ್ ದಾಖಲಾಗಿತ್ತು. ಮತ್ತು 16 ಬಾರಿ ಎಲ್ಲ ಸಮಾಜದ ಮುಖಂಡರುಗಳಿಗೆ, ಹಾಲುಮತ ಸಮಾಜ ಇರ್ಬೋದು, ವೀರಶೈವ ಲಿಂಗಾಯತ ಇರ್ಬೋದು, ಎಲ್ಲ ಮುಖಂಡರುಗಳು ಭಾಳ ಹಗುರವ ಮಾತಾಡ್ತಿದ್ರು ಮತ್ತು ಹೊನ್ನಾಳಿ ನಗರದಲ್ಲಿ ಭಯದ ವಾತಾವರಣ ಇತ್ತು. ಹೊನ್ನಾಳಿ ತುಮ್ಮಿಕಟ್ಟೆ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಕಾಮಗಾರಿ ಅವೈಜ್ಞಾನಿಕ ಕಳಪೆ ಅಂತ ನಾನು ಹೇಳಿದ್ದೆ. ಅದಕ್ಕೆ ನನ್ನ ಮೇಲೆ ಭಾರತೀಯ ಜನತಾ ಪಾರ್ಟಿ ಸಭೆ ನಡೆಯುವ ಸಂದರ್ಭದಲ್ಲಿ ಎಲ್ಲಿ ಸಭೆ ಮಾಡು ಅಲ್ಲಿ ನೀನು ಬಂದು ಕೊಳಪಟ್ಟಿ ಹಿಡಿದು ಹೊಡಿತೀನಿ ಅಂತೇಳಿ ಧಮಕಿ ಹಾಕಿದ್ದ, ಜೀವ ಬೆದರಿಕೆ ಹಾಕಿದ್ದ. ನಾನು ಎಲ್ಲಿ ಉತ್ತರ ಕೊಡಬೇಕು, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕಾರ್ಯಕರ್ತರು ಮುಖಂಡರು ನನ್ನನ್ನು ಮನೆಯ ಮಗನಂತೆ, ತಮ್ಮ ಸಹೋದರಂತೆ ನನ್ನ ಕಂಡಿದ್ದಾರೆ. ನಾನು ಒಬ್ಬ ಜಾತ್ಯತೀತ ವ್ಯಕ್ತಿ. ಅನಗತ್ಯವಾಗಿ ಜಾತಿ ಸೃಷ್ಟಿ ಮಾಡಿ ಎಲ್ಲ ವರ್ಗದವರ ವಿರೋಧಿ ಆತ. ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ, ಗುಂಡ ಅಂತ ಹೇಳಿದ್ದೀನಿ. ಈಗಾಗಲೇ DG ಅವರಿಗೆ ದೂರನ್ನು ಕೊಟ್ಟಿದ್ದೀವಿ, ತಕ್ಷಣ ಬಂಧಿಸಬೇಕು. ಮತ್ತು ನಾನು ಸವಾಲು ಹಾಕಿದ್ದೀನಿ, ಹಾಗೆ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ನಾನು ಒಬ್ಬನೇ ಬರ್ತೀನಿ, ನೀನು ತಾಕತ್ತಿದ್ರೆ ಮುಟ್ಟು ಅಂತ ಹೇಳಿದ್ದೀನಿ. ನಮ್ಮ ರಾಜ್ಯದ ಅಧ್ಯಕ್ಷರು ಗಮನಕ್ಕೆ, ವಿಜೇಂದ್ರ ಗಮನಕ್ಕೂ ತಂದೀವಿ. ಮತ್ತು ಇಲ್ಲೇ ನಮ್ಮ ಪಾಲಕ್ಷಪ್ಪ ಆದರೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಬಂದು ನಡೆಯೋ ಸಂದರ್ಭದಲ್ಲಿ ನಮ್ಮ ಪಾಲಕ್ಷಪ್ಪನವ್ರ ಮೇಲೆ ಮ್ಯಾನ್ ಹ್ಯಾಂಡ್ಲ್ ಮಾಡಿದರು. ಅದು ಕುರುಬ ಸಮಾಜದ ಅಧ್ಯಕ್ಷರು ಹೌದು, ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರು ಹೌದು. ಈ ರೀತಿ ಕೆಲವರಿಗೆ ಕೊಲೆ ಬೆದರಿಕೆಗಳು ನಿರಂತರವಾಗಿ ಮಾಡ್ತಾರೆ. ಇನ್ನೂ ತೀರ್ಮಾನ ಮಾಡಿದ್ದೀವಿ, ಅದು ಒಂದು ಕೊಚ್ಚೆ ಮೇಲೆ ಕಲ್ಲು ಹಾಕಿದರೆ ಅದು ನಮಗೆ ಸಿಡಿಯುತ್ತೆ. ನಾನು ಈಗಾಗಲೇ ತೀರ್ಮಾನ ಮಾಡಿದ್ದೀನಿ, ಹಿಂದೆ ಹೋಗಲಿ ಅನೇಕ ಬಾರಿ ನಾನು ಕ್ಷಮಿಸಿದ್ದೆ, ಇನ್ನು ಮುಂದೆ ಕ್ಷಮಿಸಲ್ಲ. ಇವತ್ತು ದೂರು ಕೊಟ್ಟಿದ್ದೀವಿ, ತಕ್ಷಣ ಬಂಧಿಸಬೇಕು. ಕಾನೂನು ಪ್ರಕಾರ FIR ಮಾಡಬೇಕಂತೇಳಿ DG ಅವರು ಭೇಟಿ ಮಾಡಿ, DG ಅವರು ಭಾಳ ಪೂರಕವಾಗಿ ನಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಈಗಾಗಲೇ ದಾವಣಗೆರೆ SP ಸಹ ವರದಿಯನ್ನು ಕೇಳಿದರೆ SP ಅವರು ನನಗೆ ಕರೆ ಮಾಡಿದರು. ಹೋರಾಟ ನಿರಂತರವಾಗುತ್ತೆ. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ. ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ನಾನು ಹೇಳಿದ್ದೀನಿ, ಇದು ಹೊನ್ನಾಳಿ ನ್ಯಾಮತಿ ಬಿಹಾರ ಅಲ್ಲ. ಬಿಹಾರದಲ್ಲಿ ಗುಂಡಾ ಸಂಸ್ಕೃತಿ ಇತ್ತು. ಮೊನ್ನೆ ಬಳ್ಳಾರಿ ಘಟನೆ ನೋಡಿದ್ದೀವಿ. ಅಂಥ ಬಿಹಾರದಲ್ಲಿ ಗುಂಡಾ ಸಂಸ್ಕೃತಿಯನ್ನು ಬಿಹಾರದ ಪ್ರಜ್ಞಾವಂತ ಮತದಾರ ತಿರಸ್ಕಾರ ಮಾಡಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ನನಗೆ ಸವಾಲು ಹಾಕಿದ್ದೇನೆ. ಆ ಸವಾಲನ್ನು ಸ್ವೀಕಾರ ಮಾಡಿದಿರಿ. 2028 ಚುನಾವಣೆ ಅಖಾಡಕ್ಕೆ ಬಾ. ಯಾವುದೇ ಕಾರಣಕ್ಕೆ ಸೋತಿವಿ, ಸಿದ್ದರಾಮಯ್ಯನವರು ಅದು ಬೇರೆ ಬೇರೆ ಸುಳ್ಳಿನ ಭರವಸೆಗಳು ಸೋತಿದ್ದೀವಿ. ಆದರೆ ಸೋತರು ಮನೆಯಲ್ಲಿ ಒಂದಿಸಲು ಕೂರಲ್ಲ. ನಾನು ಸವಾಲು ಹಾಕಿದ್ದೀನಿ, ಸವಾಲು ಸ್ವೀಕಾರ ಮಾಡು. ಅದೊಂದು ಕೊಚ್ಚೆ ಮೇಲೆ ಕಲ್ಲಕ್ಕೆ ನಮಗೆ ಸಿಡಿಯುತ್ತೆ ಅಂತೇಳಿ ತೀರ್ಮಾನ ಮಾಡಿ ನಮ್ಮ ಕಾರ್ಯಕರ್ತರು ಮುಖಂಡರು ಈಗಾಗಲೇ ಉತ್ತರ ಕೊಡ್ತಾ ಇದ್ದಾರೆ. ಆ ಉತ್ತರ ಆತನಿಗೆ ಕೊಡೋಕ್ಕಾಗ್ತಲ್ಲ. ನಮ್ಮ ಸಂಘಟನೆ ಬಲಿಷ್ಠವಾಗಿದೆ. ಹೊನ್ನಾಳಿ ನ್ಯಾಮತಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಜನ ಮತ್ತು ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದರೆ ನೆಕ್ಸ್ಟ್ ಅತಿ ಹೆಚ್ಚು ಮತಗಳಿಂದ ಆಯ್ಕೆ ಮಾಡ್ತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗಿದೆ. ಧನ್ಯವಾದಗಳು.